ಶಾಸಕ ಡಿ ರವಿಶಂಕರ್ ಅವರಿಂದ ಚುಂಚನಕಟ್ಟೆ ಕಾವೇರಿ ಜಲಾಶಯಕ್ಕೆ ಬಾಗಿನ ಸಮರ್ಪಣೆ. ಶ್ರೀರಾಮ ದೇವಾಲಯದಲ್ಲಿ ವಿಶೇಷ ಪೂಜೆ. ಹೌದು, ಮೊದಲಿಗೆ ಮಹಿಳೆಯರು ಕಳಸ ಹೊತ್ತು ಮಂಗಳವಾದ್ಯಗಳೊಂದಿಗೆ, ಕಾರ್ಯಕರ್ತರು, ತಾಲೂಕು ಆಡಳಿತ ಮತ್ತು ಮುಖಂಡರು ಸೇರಿದಂತೆ ಶಾಸಕ ಡಿ ರವಿಶಂಕರ್ ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ನಂತರ ಶಾಸಕ ಡಿ ರವಿಶಂಕರ್ ಅವರು ಹಾಗೂ ಪತ್ನಿ ಸುನೀತಾ ಅವರು ಚುಂಚನಕಟ್ಟೆಯಲ್ಲಿ ಮೈದುಂಬಿ ಹರಿಯುತ್ತಿರುವ ಕಾವೇರಿ ಜಲಾಶಯಕ್ಕೆ ಬಾಗಿನ ಸಮರ್ಪಣೆ ಮಾಡಿದರು. ನಂತರ ಶಾಸಕ ಡಿ ರವಿಶಂಕರ್ ಅವರು ಮಾತನಾಡಿ, ಸತತವಾಗಿ ಮಳೆಯಾದ ಹಿನ್ನೆಲೆಯಲ್ಲಿ ಕೆರೆ ಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಅಂತರ್ಜಲ ಹೆಚ್ಚುತ್ತಿದ್ದು ಮಳೆಯಿಂದ ರೈತರು ಕೃಷಿ ಚಟುವಟಿಕೆ ನಡೆಸಲು ಪೂರಕವಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಚುಂಚನಕಟ್ಟೆ ಜಲಪಾತೋತ್ಸವ ಹಾಗೂ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು. ಬಾಗಿನ ಬಿಡುವ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಗ್ನಿಶಾಮಕ ಠಾಣಾಧಿಕಾರಿ ಲಕ್ಷ್ಮೀಕಾಂತ್ ಯಾದವ್ ಅವರು ಏರ್ ಬೆಲ್ಟ್ ಅನ್ನು ನೀಡಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ನರಗುಂದ, ಸಬ್ ಇನ್ಸ್ಪೆಕ್ಟರ್ ರಮೇಶ್ ಕರಕಿಕಟ್ಟಿ, ಶಿರಸ್ತೆದಾರ್ ಶಿವಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯಕುಮಾರ್, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯ ಅಂಕನಹಳ್ಳಿ ಗೋವಿಂದೇಗೌಡ, ಮೀನುಗಾರರ ಸಂಘದ ಕೆಆರ್ ನಗರದ ತಾಲೂಕು ಅಧ್ಯಕ್ಷ ಬೋರನಾಯ್ಕ, ಸಾಲಿಗ್ರಾಮ ಅಧ್ಯಕ್ಷ ಉದೇಶ್ ನಾಯಕ್, ಸಾಮಾಜಿಕ ಕಾರ್ಯಕರ್ತ ಕೃಷ್ಣ, ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಕಂಠಿಕುಮಾರ್, ಸಿಡಿಸಿ ಸದಸ್ಯ ಸಂತೋಷ್, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯ ಹಾಡ್ಯ ಮಾದೇವಸ್ವಾಮಿ, ನಗರಾಧ್ಯಕ್ಷ ಪ್ರಭಾಕರ್, ಪೂರ್ಣಚಂದ್ರ, ಹೊಸೂರು ಡೈರಿ ಮಧು, ಲಕ್ಷ್ಮೀಪುರ ಮಹೇಶ್ ಗೌಡ, ಬೇರಿಯ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮಂಜಪ್ಪ, ರಾಜಶೇಖರ್, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಅರದನಹಳ್ಳಿ ಮಂಜಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅರ್ಜುನ ಜೊತೆ ಬಸವರಾಜು, ಸಾಲಿಗ್ರಾಮ. ನಮಸ್ಕಾರ. ನಮ್ಮೆಲ್ಲರ ಜೀವನದಿಯಾಗಿರ್ತಕ್ಕಂಥ ಕಾವೇರಿ ತಾಯಿ ಇವತ್ತು ವರುಣನ ಕೃಪೆಯಿಂದ ತುಂಬಿ ತುಳುಕ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಾಹೇಬರ ನೇತೃತ್ವದಲ್ಲಿ ಈಗಾಗಲೇ KRSನ ಅಣೆಕಟ್ಟಿನಲ್ಲಿ ಒಂದು ಬಾಗಿನ ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಇತ್ತೀಚೆಗೆ ನೆರವೇರಿತು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸಂಪ್ರದಾಯದಂತೆ ನಾವೆಲ್ಲ ಹಿರಿಯರ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳ ಸಮಕ್ಷಮ ಇವತ್ತು ನಾವು ಕೂಡ ಕಾವೇರಿ ತಾಯಿಗೆ ಒಂದು ಬಾಗಿನ ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಚುಂಚನಕಟ್ಟೆಯ ಒಂದು ನಿಧಿ ಪಾತ್ರದಲ್ಲಿ ಇವತ್ತು ತಾಯಿಗೆ ಇದೇ ರೀತಿಯಲ್ಲಿ ನಮ್ಮ ನಾಡನ್ನು ಬೆಳಗುವಂಥ ನಿಟ್ಟಿನಲ್ಲಿ ತಾವು ಆಶೀರ್ವಾದವನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ತಾಯಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಕ್ಕೋಟಿದವರು ಕೂಡ ಈ ಸಂದರ್ಭದಲ್ಲಿ ನಮನಗಳನ್ನು ಸಲ್ಲಿಸ್ತಾ, ಕಾರಣ ಅದು ಇಷ್ಟೇ, ಇವತ್ತು ಮಳೆರಾಯನ ಕೃಪೆಯಿಂದ ಕೃಷಿ ಚಟುವಟಿಕೆ ಚುರುಕಾಗಿ ಎಲ್ಲರೂ ಕೂಡ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ತಮಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ, ಕಳೆದ ವರ್ಷ ಹೇಗೆ ಬರ ಛಾಯೆ ನಮ್ಮ ರಾಜ್ಯದಲ್ಲಿ ಮೂಡಿತ್ತು ಅದನ್ನು ಇವತ್ತು ಹೋಗಲಾಡಿಸಿ ಆ ವರುಣನ ಆಶೀರ್ವಾದ ನಮ್ಮ ಮೇಲೆ ಇದೆ. ಇದು ಉತ್ತಮವಾದ ರೀತಿಯಲ್ಲಿ ನಮಗೆ ಆ ಭಗವಂತನ ಆಶೀರ್ವಾದವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ಅರಿತು ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆ ಒಂದು ಏನು ಪ್ರವಾಸಿ ತಾಣಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀರಾಮನ ದೇವರ ಸನ್ನಿಧಿಯಲ್ಲಿ ಇವತ್ತು ಕಾವೇರಿ ಮಾತೆಗೆ ಬಾಗಿನವನ್ನು ಅರ್ಪಿಸಿದ್ದೇವೆ. ಪ್ರತಿ ವರ್ಷದಂತೆ ಇಲ್ಲಿ ಜಲಪಾತೋತ್ಸವ ಕಾರ್ಯಕ್ರಮವನ್ನು ನೆರವೇರ್ತಾ ಇತ್ತು. ಪ್ರವಾಸೋದ್ಯಮ ಸಚಿವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇನೆ, ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇನೆ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿ ಈಗಾಗಲೇ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಾಳೆ ಹೋರಾಟದಲ್ಲಿ CM ಇದಕ್ಕೆ ನೀವು ಎಲ್ಲಿಂದ ಇವತ್ತು ಏನು ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈಗಾಗಲೇ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಇವತ್ತು 2ನೇ ತಾರೀಕಿನಿಂದ
ನಮ್ಮ ಬಿಡದಿಯಿಂದ ಈ ಒಂದು ಹೋರಾಟದ ಕಾರ್ಯಕ್ರಮವನ್ನು ರೂಪುರೇಷೆಗಳನ್ನು ಸಿದ್ಧತೆ ಮಾಡಿ ಇವತ್ತು ವಿದ್ಯುಕ್ತವಾಗಿ ಚಾಲನೆ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಪೂರ್ವ ನಿಗದಿತವಾದಂಥ ಒಂದು ಕಾರ್ಯಕ್ರಮವನ್ನು ಆಷಾಢದ ಶುಕ್ರವಾರ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಮಾಡಲೇಬೇಕಂತ ಹೇಳಿ ಎಲ್ಲರ ಸಾರ್ವಜನಿಕರ ಒಂದು ಒತ್ತಾಸೆ ಮೇರೆಗೆ ಇವತ್ತು ನೆರವೇರಿಸಿದ್ವಿ. ಇಂದಿನಿಂದಲೇ ನಾವು ಆ ಕಾರ್ಯಕ್ರಮಕ್ಕೆ ಹೋಗಿ ಹೋರಾಟಕ್ಕೆ ಭಾಗಿಯಾಗ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ 9ನೇ ತಾರೀಕು ನಮ್ಮ ಮೈಸೂರು ಜಿಲ್ಲೆಯಲ್ಲಿ, ನಮ್ಮ ಮೈಸೂರು ನಗರದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಕೂಡ ಕಾರ್ಯಕರ್ತರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅವತ್ತು ಕೂಡ ನಮ್ಮ ಕ್ಷೇತ್ರದಾದ್ಯಂತ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿ ಮಾಡಿಕೊಡ್ತೀವಿ. ಶುಗರ್ ಫ್ಯಾಕ್ಟ್ರಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಇಲ್ಲಿ ನಮ್ಮ ಚುಂಚನಕಟ್ಟೆಯ ಒಂದು ಏನು ಚುಂಚನಕಟ್ಟೆ ಹೋಬಳಿಯಲ್ಲಿ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಅಂಥದ್ದು ಕೇವಲ ನಮ್ಮ KR ನಗರ ಒಂದಕ್ಕೆ ಅಲ್ಲ, KR ನಗರ ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, ಮತ್ತು ಹುಣಸೂರು ಇರ್ಬೋದು, HD ಕೋಟೆಯಿಂದಲೂ ಕೂಡ ಇಲ್ಲಿಗೆ ರೈತರು ಈ ಒಂದು ಶ್ರೀರಾಮ ಸಕ್ಕರೆ ಕಾರ್ಖಾನೆಗೆ ಎಲ್ಲರೂ ಕೂಡ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ರೈತರಿಗೂ ಕೂಡ ಭಾಳ ಅವಶ್ಯಕತೆವಾಗಿರ್ತಕ್ಕಂಥ ಈ ಒಂದು ಶ್ರೀರಾಮ ಸಕ್ಕರೆ ಕಾರ್ಖಾನೆ ಏನು ನಿರಾಣಿ ಶುಗರ್ಸ್ ಅವರಿಗೆ ಒಂದು ಅಗ್ರಿಮೆಂಟನ್ನು ಮಾಡಿಕೊಟ್ಟಿದ್ರು. ಆ ಅಗ್ರಿಮೆಂಟನ್ನು ರಿಜಿಸ್ಟ್ರ್ ಮಾಡಿಸಿರಲಿಲ್ಲ. ರಿಜಿಸ್ಟ್ರ್ ಮಾಡಿಸೋದಕ್ಕೆ ಏನು ಸಂಬಂಧಪಟ್ಟ ಏನು ನಿರಾಣಿ ಶುಗರ್ಸಿಂದ ಒಂದು ಸಮಯ ಕಾಲಾವಕಾಶವನ್ನು ಕೊಡಬೇಕಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ರು. ನಾನು ಕೂಡ ನಮ್ಮ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಈ ವಿಚಾರದ ಬಗ್ಗೆ ಈಗಾಗಲೇ ಅಧಿವೇಶನ ಸಂದರ್ಭದಲ್ಲಿ ಪ್ರಸ್ತಾವವನ್ನು ಕೂಡ ಮಾಡಿದೆ. ಈಗಾಗಲೇ ನನಗೆ ಸಕಾರಾತ್ಮಕವಾಗಿ ಒಂದು ಉತ್ತರ ಕೂಡ ನಮ್ಮ ಸಕ್ಕರೆ ಸಚಿವರು ಕೊಟ್ಟಿದ್ದಾರೆ. ಇವತ್ತು ಮುಂದಿನ ದಿನಗಳಲ್ಲಿ ಅಗ್ರಿಮೆಂಟ್ ಮಾಡೋದಕ್ಕೆ ಕಾಲಾವಕಾಶವನ್ನು ಕೊಡೋ ನಿಟ್ಟಲ್ಲಿ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಆ ಒಂದು ಫೈಲನ್ನು ಕಳಿಸಿದ್ದಾರೆ. ಆದಷ್ಟು ಬೇಗ ಅದು ಅನುಮತಿಯನ್ನು ಪಡೆದು ನಮ್ಮ ಏನು ನಿರಾಣಿ ಶುಗರ್ಸ್ ಅವರಿಗೆ ಒಂದು ಅಗ್ರಿಮೆಂಟ್ ರಿಜಿಸ್ಟರನ್ನು ಮಾಡಿಸೋದಕ್ಕೆ ಕಾಲಾವಕಾಶವನ್ನು ಕೊಟ್ಟು ಆ ಒಂದು ಅಗ್ರಿಮೆಂಟ್ ರಿಜಿಸ್ಟರನ್ನು ಮಾಡಿಸೋದ್ರ ಮೂಲಕವಾಗಿ ನಮ್ಮ ರೈತರಿಗೆ ಈ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರನ್ನ ಕರೆದು ಒಂದು ಸುದ್ದಿಗೋಷ್ಠಿಯ ಮುಖೇನ ಯಾವತ್ತು ಒಂದು ಪರವಾನಿಗೆ ಮಾಡ್ಕೊಳ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ, ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಅವತ್ತಿಂದನೇ ಕಬ್ಬು ನಮ್ಮ ಕಾವೇರಿ ಮಾತೆ ತುಂಬಿ ಹರಿತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕಡೆ ಒಂದು ಆಷಾಢದ ಶುಕ್ರವಾರ ಸಂದರ್ಭದಲ್ಲಿ ಈ ಒಂದು ಪೂಜೆಯನ್ನು ಸಲ್ಲಿಸಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕೃಷ್ಣರಾಜನಗರದ ಸಮಸ್ತ ನಾಗರಿಕ ಬಂಧುಗಳಿಗೆ ಏನು KR ನಗರ ತಾಲೂಕು ಇರ್ಬೋದು, ಸಾಲಿಗ್ರಾಮ ತಾಲೂಕು ಇರ್ಬೋದು, ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ಆ ಶ್ರೀರಾಮನಲ್ಲಿ ಮತ್ತು ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ.